ಮಲಗೆ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣೆ ನೆರಳಾಗುತ್ತೀನಿ. ಹ್ಯಾಪಿ ಬರ್ಡೇ ಶ್ರದ್ಧಾ. ಭುವನ್, ಏನಿದೆಲ್ಲ? ನಿನಗಾಗೆ ಇದೆಲ್ಲ. ಹುಟ್ಟುಹಬ್ಬದ ಶುಭಾಶಯಗಳು ಶ್ರದ್ಧಾ. ಯಾವಾಗಲೂ ಖುಷಿಯಾಗಿರ್ಬೇಕು ನೀನು. ಭುವನ್, ನಿನ್ ಬರ್ತ್ಡೇ ಅನ್ನೋದೇ ಮರ್ತು ಬಿಟ್ಟಿದ್ಯಾ ಹಾಗೆ? ಅದಕ್ಕೇನಾ ನಂಗೆ ಬೇಗ ಮಲ್ಗು ಮಲ್ಗು ಅಂತ ಇದ್ದಿದ್ದು? ಎಸ್. ಥ್ಯಾಂಕ್ಸ್ ಅಂದ್ರೆ ಅದು ತುಂಬಾ ಫಾರ್ಮಲ್ ಆಗೋಗುತ್ತೆ. ನಂಗೆ ಮಾತೆ ಹೊರಡ್ತಾ ಇಲ್ಲ ಭುವನ್. ಏನಾಯ್ತು ಶ್ರದ್ಧಾ? ಇದೇ ತರದ ಹೂವಿನ ಬೊಕ್ಕೆ ನೀವ್ ಅವತ್ತೊಂದ್ಸಲ ನನಗೆ ಕೊಟ್ಟಿದ್ರಿ, ನೆನಪಿದ್ಯಾ? ಯಾವಾಗ ಶ್ರದ್ಧಾ? ಅವತ್ತು ನೀವು ನಂಗೆ ಸಾರಿ ಕೇಳಬೇಕು ಅಂತ ಬಂದಿದ್ದಾಗ ನೀವೇ ನೇರವಾಗಿ ಕೊಡದೆ ಹೋದ್ರು ನಿಮ್ಮಿಂದಾನೇ ಹೊರಟಿದ್ದು ಅಂತ ತಿಳಿಯೋ ಹಾಗೆ ಮಾಡಿದ್ರಿ. ನಿನಗೆ ಬರೀ ಹೂಗಳಷ್ಟೇ ಕಳಿಸಿದ್ದೀನಿ ಶ್ರದ್ಧಾ. ಸುಂದರವಾದ ಗುಲಾಬಿ ಹೂಗಳು. ಯಾಕಂದ್ರೆ ನಿನಗೆ ಚುಚ್ಚಬೇಕಾಗಿರೋದು ಒಂದು ಮುಳ್ಳಲ್ಲ, ಮುಳ್ಳಿನ ರಾಶಿ.
ಆದರೆ ಅವತ್ತು ಆ ಹೂಗಳಲ್ಲಿ ಸೇಡಿನ ಪರಿಮಳ ಇದ್ದಿದ್ದು ನಂಗೆ ಗೊತ್ತೇ ಆಗಲಿಲ್ಲ. ಅದನ್ನು ತಗೊಂಡ್ಮೇಲೆ ನನ್ನ ಬದುಕೆ ಬದಲಾಗೋಯ್ತು. ಹೌದು ಶ್ರದ್ಧಾ, ಆದರೆ ಈ ಸಲ ಕೊಟ್ಟಿರೋ ಹೂಗಳಲ್ಲಿ ಏನೋ ಸದ್ದು. ಬಂದೆ. ಏನೋ ಸದ್ದು. ಭುವನ್, ಏನೋ ಇದೆಲ್ಲ? ಚಂಚಲ, ಎಲ್ಲಿಗೆ ಬಂದಿದ್ದೀರ? ಇವತ್ತು ಶ್ರದ್ಧಾ ಬರ್ತಡೇ ಅಜ್ಜಿ, ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಇಷ್ಟೆಲ್ಲ. ಹೌದೇನೋ, ಗೊತ್ತೇ ಆಗ್ಲಿಲ್ಲ. ಹ್ಯಾಪಿ ಬರ್ಡೇ ಶ್ರದ್ಧಾ. ಥ್ಯಾಂಕ್ಸ್ ಅಜ್ಜಿ. ದೇವ್ರು ಒಳ್ಳೇದ್ ಮಾಡ್ಲಿ. ಇದನ್ನೆಲ್ಲ ನೀನೊಬ್ನೇ ಮಾಡಿದ್ಯೇನೋ? ಹೌದಜ್ಜಿ. ನೋಡ್ದೇನೆ ಶರ್ವಾಣಿ ಏನೆಲ್ಲ ಮಾಡಿದನ್ ಭುವನ್? ಹಾ, ಕಾಣಿಸ್ತಾ ಇದೆ ಅಮ್ಮ. ಏನೋ ಸದ್ದಾಯ್ತಲ್ಲ ಅಂತ ನಾವೆಲ್ಲ ಎದ್ದು ಗಾಬರಿಯಿಂದ ಓಡ್ ಬಂದ್ರೆ ಇಲ್ಲಿ ಈ ಕತೆ. ಶ್ರದ್ಧಾ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ಹ್ಯಾಪಿ ಬರ್ಡೇ ಶ್ರದ್ಧಾ. ದೇವ್ರು ನಿನ್ನ ಚೆನ್ನಾಗಿಟ್ಟು. ಥ್ಯಾಂಕ್ ಯು ಉರ್ಮಿಳಾ. ಥ್ಯಾಂಕ್ ಯು ಸೋ ಮಚ್. ಊರ್ಮಿಳಾ, ಆದ್ರೂ ಭುವನ್, ನೀನೊಂದ್ ಮಾತು ಹೇಳ್ಬೇಕಾಗಿತ್ತು ಕಣೋ. ಬೇಕು ಅಂತಾನೆ ಹೇಳಿಲ್ಲ ಅಜ್ಜಿ. ನಿಮಗೆಲ್ಲ ಮುಂಚೆನೆ ಗೊತ್ತಾದ್ರೆ ಮಜಾ ಇರೋದಿಲ್ಲ. ನನ್ನ ಹೆಂಡತಿ ಬರ್ತಡೇನ ಸರ್ಪ್ರೈಸ್ ಆಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ ನಾನು. ಇದಕ್ಕಿಂತ ಇನ್ನೇನ್ ಬೇಕು? ನೀನ್ ನನ್ನ ಮೊಮ್ಮಗ ಅನ್ನೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಹೆಂಡತಿ ಬಗ್ಗೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ. ಸರಿ ಸರಿ, ನೀವಿಬ್ರು ಮಧ್ಯೆ ನಾವು ಬರಲ್ಲ, ನಾವು ಹೊರಡ್ತೀವಿ. ನಡೀರಮ್ಮ, ನಡಿ. ನಿಂತ್ಕೊಳ್ಳಿ, ಎಲ್ಲರೂ ಬಂದಿದ್ದೀರಲ್ಲ, ಬನ್ನಿ ಕೇಕ್ ಕಟ್ ಮಾಡೋಣ. ನಡಿ ನಡಿ ಬಾ. ಏನ್ ಯೋಚನೆ ಮಾಡ್ತಿದ್ಯಾ? ತಿನ್ಸು ನಿನ್ ಗಂಡಂಗೆ.
ಅಮ್ಮ, ಈ ಸಂಭ್ರಮ ನೋಡೋದಕ್ಕೆ ನನ್ನ ಎಬ್ಬಿಸ್ಕೊಂಡು ಕರ್ಕೊಂಬಂದ್ಯಾ ನೀನು? ಸುಮ್ಮನೆ ರೇ, ಭುವನ್ನು ಒಳ್ಳೆ ಕೇಕ್ ತರಿಸಿದಾನೆ, ತಿನ್ಕೊಂಡು ಹೋಗೋಣ. ಏನಮ್ಮ, ಲೈಫಲ್ಲಿ ಯಾವತ್ತೂ ಕೇಕೆ ತಿಂದಿಲ್ವಾ ನೀನು? ಬನ್ನಿ ಬನ್ನಿ, ಕೇಕ್ ತಗೊಳ್ಳಿ ಬನ್ನಿ. ಅರೆ, ಯಾಕೆ ಊರ್ಮಿಳಾ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ಬಾ. ಹೋಗೆ ಊರ್ಮಿ, ಅದ್ಯಾಕೆ ಮೀನಾಮೇಷ ಅನ್ನಿಸ್ತಿದ್ಯಾ? ಅಯ್ಯೋ ಅಮ್ಮ, ಅವಳು ನಿದ್ದೆಗಣ್ಣು ಹೋಗ್ತಾಳಿರು. ಸರಿ ಸರಿ ಹೋಗು. ಅರೆ, ಸರಿಯಾಗಿ ತಿನ್ನು ಊರ್ಮಿಳಾ, ತಗೋ. ಊರ್ಮಿಳಾ, 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 ಊರ್ಮಿಳಾ. ತುಂಬಾ ಸಂತೋಷ ಆಗ್ತಿದೆ ಕಣೋ. ಹೆಂಡತಿ ಹುಟ್ಟಿದಪ್ಪ ನನ್ನ ನೆನಪಲ್ಲಿ ಇಟ್ಕೊಂಡು ಆಚರಿಸ್ದಲ್ಲ, ದೇವ್ ನಿಮ್ಮಿಬ್ರು ಚೆನ್ನಾಗಿಟ್ಟಿರ್ಲಿ. ಈ ವರ್ಷ ನಿಮಗೆ ಒಳ್ಳೇದಾಗ್ಲಿ. ಶ್ರದ್ಧಾ, ಆದಷ್ಟು ಬೇಗ ಒಂದ್ ಮಗುನ ನನ್ನ ಮಡ್ಲಿಗೆ ಹಾಕ್ತೀಯ ಅಂತ ನಾನು ಕಾಯ್ತಾ ಇರ್ತೀನಿ. ಅಮ್ಮ, ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ, ಬಾ ಹೋಗ. ನಡಿಯಮ್ಮ, ಚಂಚಲ ಬಾರೆ. ಸರಿ, ನೀವಿಬ್ರು ಮಲ್ಕೊಳ್ಳಿ, ನಾವು ಹೊರಡ್ತೀವಿ. ಗುಡ್ ನೈಟ್. ಗುಡ್ ನೈಟ್. ನಂಗೆ ತುಂಬಾ ನಿದ್ದೆ ಬರ್ತಾ ಇದೆ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಶರ್ವಾಣಿ. ಊರ್ಮಿಳಾ, ಗುಡ್ ನೈಟ್. ಅಮ್ಮ, ಗುಡ್ ನೈಟ್. ಗುಡ್ ನೈಟ್ ಅಜ್ಜಿ. ಗುಡ್ ನೈಟ್ ಬೇಟಿ. ಮಾಮ್, ಇದೆಲ್ಲ ಯಾಕೋ ತೀರಾ ಮಿತಿ ಮೀರ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ ನಿನಗೆ? ಅನ್ನಿಸ್ತಾ ಇದೆ ಊರ್ಮಿ, ಆದ್ರೆ ಏನ್ ಮಾಡಕ್ಕಾಗತ್ತೆ ಹೇಳು? ಮಧ್ಯರಾತ್ರಿಲಿ ಒಳ್ಳೆ ಕೇಕ್ ಸಿಕ್ತಲ್ಲ ನಂಗೆ ತಿನ್ನಕ್ಕೆ. ಸ್ಟಾಪ್ ಇಟ್ ಅಮ್ಮ. ನಾನು ಮಾತಾಡ್ತಾ ಇರೋದು ಡಬ್ಬ ಕೇಕ್ ಬಗ್ಗೆ ಅಲ್ಲ, ಶ್ರದ್ಧಾ ಭುವನ್ ಬಗ್ಗೆ. ನಂಗೂ ಗೊತ್ತಾಗತ್ತೆ ಊರ್ಮಿ, ಆದ್ರೆ ನಾವೇನೇ ಮಾಡಕ್ಕಾಗತ್ತೆ? ನಾವು ಎಷ್ಟೇ ಪ್ಲಾನ್ ಮಾಡಿದ್ರು ಅದು ಸಕ್ಸಸ್ ಆಗ್ತಾ ಇಲ್ಲ. ನಿಧಾನ ಕೂತ್ಕೊಂಡು ಏನಾದ್ರೂ ಯೋಚನೆ ಮಾಡೋಣ, ಸ್ವಲ್ಪ ವೆಯ್ಟ್ ಮಾಡು. ನೀನು ಹೇಳ್ದಾಗೆ ನಾನು ವೆಯ್ಟ್ ಮಾಡ್ತಾ ಕೂತಿದ್ರೆ ಅಜ್ಜಿ ಹೇಳಿದ್ರಲ್ಲ ಒಳಗೆ, ಹಾಗೆ ಭುವನ್ ಮತ್ತೆ ಶ್ರದ್ಧಾಗೆ ಒಂದು ಮಗು ಹುಟ್ಟುಬಿಡುತ್ತೆ ಅಷ್ಟೇ. ಆಮೇಲೂ ವೇಟ್ ಮಾಡ್ತಾನೇ ಕೂತ್ಕೊಂಡಿರು ಅಂತ ಹೇಳ್ತೀಯ ನೀನು. ಇದಕ್ಕೆ ನಾನೇ ಏನಾದರೂ ಸರಿಯಾದ ಪ್ಲಾನ್ ಮಾಡಬೇಕು. ನೀನು ಕೇಕ್ ತಿಂತ ಕೂತ್ಕೊಂಡಿರು. ನಾನು ಅಷ್ಟೊಂದು ದಡ್ಡಿ ಅಲ್ಲ ಊರ್ಮಿ, ನೋಡ್ತಾ ಇರು, ನಿನ್ನ ಭುವನ್ ಮದುವೆ ಮಾಡೇ ಮಾಡ್ತೀನಿ. ಥ್ಯಾಂಕ್ಸ್ ಭುವನ್, ನನಗೆ ಮರೆಯಲಾಗದ ಬರ್ಡೇ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ.
ಅದು ನಾನು ತಂದಿರೋ ಸೀರೆ ಶ್ರದ್ಧಾ. ನೀನು ಹುಟ್ಟಿದಬ್ಬ ಅಂತ ತಗೊಂಬಂದೆ. ಥ್ಯಾಂಕ್ಸ್ ಭುವನ್. ಇಟ್ಸ್ ಓಕೆ. ಬೇಗ ನೀನು ಉಟ್ಕೊಂಡು ರೆಡಿ ಆಗ. ಉಟ್ಕೋಬೇಕಾ? ಯಾಕೆ? ದೇವಸ್ಥಾನಕ್ಕೆ ಹೋಗೋಣ ಅಂತ. ರೆಡಿ ಆಗು, ಹೋಗಿ ಬರೋಣ. ಇಲ್ಲ, ಈ ಸೀರೆ ಉಟ್ಕೊಳ್ಳೋಣ ನಾನು. ಅದೇನ್ ಹಾಗೆ ನೋಡ್ತಾ ಇದ್ದೀರಾ? ಸೀರೆ ಉಟ್ಕೊಳ್ಳಲ್ಲ ಅಂದೆ. ದೇವಸ್ಥಾನಕ್ಕೆ ಏನ್ ಬರಲ್ಲ ಅಂದಿಲ್ಲ, ಬರ್ತೀನಿ ನಾನು. ಆದ್ರೆ ಈ ಸೀರೆ ಉಟ್ಕೊಳ್ಳಲ್ಲ ಅಷ್ಟೇ. ನೀನ್ಯಾಕೆ ಈ ಸೀರೆ ಉಟ್ಕೊಳ್ಳಲ್ಲ? ಯಾಕೆ ಅಂತ ನಿಮಗೆ ಗೊತ್ತಿಲ್ವಾ? ಐರನ್ ಮಾಡಿ ಪಾಲಿಶ್ ಮಾಡಿ ಶೂ ಇಟ್ರೆ ಈ ಭುವನ್ನ ಹೊಲಿಸ್ಕೊಳಕ್ ಸಾಧ್ಯ ಇಲ್ಲ ಅಂತ ಇವಳಿಗದು ಯಾವಾಗ ಅರ್ಥ ಆಗುತ್ತೋ ಏನೋ. ಓಹ್, ಹಾಗೆ ಸೇರಿಗೆ ಸವಾ ಸೇರು. ಹೌದು, ಹಾಗೆ ನಾನ್ ಸೆಲೆಕ್ಟ್ ಮಾಡಿಟ್ಟಿರೋ ಡ್ರೆಸ್ನ ರಾಕ್ ಸ್ಟಾರ್ ಭುವನ್ ಅವ್ರು ಹಾಕೊಳ್ದೆ ನಕ್ರ ಮಾಡ್ಬೋದು, ನಾನ್ ಮಾಡಬಾರ್ದಾ? ಇರ್ಬೇಕು, ಅದು ನ್ಯಾಯನೇ. ಮೊದಲನೇ ಸಲ ನಿನಗೆ ಏನ್ ತಿನ್ನೋ ತಗೊಂಬಂದೆ. ನೀ ಸೀರೆ ಉಟ್ಕೊಂಬಂದ್ರೆ ನನಗೆ ಖುಷಿ ಆಗತ್ತೆ. ಆಗೋದೇ ಇಲ್ಲ ಅಂದ್ರೆ ಏನ್ ಮಾಡೋಕ್ಕಾಗತ್ತೆ? ನಿನ್ನಿಷ್ಟ. ನಾ ಹೊರಗಡೆ ಕಾಯ್ತಿರ್ತೀನಿ, ನೀನ್ ಬೇಗ ರೆಡಿ ಆಗ. ಏನಿವು ಕೆಳಗಡೆ ಇದಕ್ಕೆ ಹೇಳಿದ್ನಲ್ಲ ನಿಮ್ಗೆ. ಇರಿ ಕೆಳಗೆ, ನಾನು ರೆಡಿಯಾಗಿ ಬರ್ತೀನಿ. ಸರಿ ಶ್ರದ್ಧಾ, ಹೇಗಿದ್ರು ನೀನು ಈ ಸೀರೆ ಉಟ್ಕೊಳ್ಳಲ್ಲ. ಅಟ್ಲೀಸ್ಟ್ ಕಲರ್ ಹೇಗಿದೆ? ಓ, ತುಂಬಾ ಇಲ್ಲ ಇಲ್ಲ, ಏನೂ ಇಲ್ಲ, ಹೋಗಿ ನೀವು. ಅದು ಸೀರೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಿನಗಿಷ್ಟ ಅಲ್ವಲ್ಲ? ಶ್ರದ್ಧಾ, ನಾನು ಕಾರ್ಕಿ ಎಲ್ಲೋ ಮರ್ತ್ಬಿಟ್ಟಿದ್ದೀನಿ ಅನ್ಸುತ್ತೆ. ಇಲ್ಲೆಲ್ಲ ಇದೆ ನೋಡು, ಕಾರ್ಕಿ. ಇಲ್ಲಿ ಸೀರೆ ಅಕ್ಕಪಕ್ಕ ಎಲ್ಲರೂ ಇಲ್ಲಿ ಇಟ್ಟಿದ್ದೀನಿ ನೋಡು. ಇಲ್ವಾ? ಎಲ್ಲೋಯ್ತು? ಇಲ್ಲೇ ಇದೆ. ಬೇಗ ಬಾ. ನೀವೆಷ್ಟೇ ನಾಟಕ ಮಾಡಿದ್ರು ನಾನಂತೂ ಸೀರೆ ಉಟ್ಕೊಳ್ಳಲ್ಲ. ಅಯ್ಯೋ, ಆಯ್ತು ಬಿಡು. ಇಷ್ಟ ಆದ್ರೆ ಉಡು, ಇಲ್ಲ ಅಂದ್ರೆ ಬೇಡ ಬಿಡು. ಆಯ್ತು ಬಿಡಿ. ಸೀರೆ 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 ಎಲ್ಲೆಲ್ಲೂ ಹಾರೈತೆ, ಸೂರೆ 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 ಮನಸೂರೆ ಮಾಡೈತೆ.